ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಬಹಳ ಜನರನ್ನ ಕಾಡ್ತಿರುವ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇ ಚಿಂತೆ. ಚಿಂತೆ ಅನ್ನೋದು ನಿಧಾನವಾಗಿ ನಮ್ಮ ಸಂತೋಷವನ್ನ ಕಿತ್ಕೊಳ್ಳುವ ವಿಷದಂತೆ. ಅದು ಹೊರಗಿಂದ ಬರೋದಿಲ್ಲ, ನಮ್ಮ ಮನಸ್ಸಿನೊಳಗೆ ಹುಟ್ಟುತ್ತದೆ. ಮತ್ತು ಇವತ್ತು ನಾನು ನಿಮಗೊಂದು ಸತ್ಯ ಹೇಳಲು ಬಂದಿದ್ದೇನೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೊಡುವ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಚಿಂತೆ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸೋದಿಲ್ಲ, ಅದು ನಿಮ್ಮ ಶಕ್ತಿಯನ್ನ ಮಾತ್ರ ಕಿತ್ಕೊಳ್ಳುತ್ತದೆ. ನಾವೇಕೆ ಚಿಂತೆ ಮಾಡ್ತೇವೆ ಗೊತ್ತಾ? ಭವಿಷ್ಯದ ಬಗ್ಗೆ ಭಯ, ಇತರರು ಏನು ಹೇಳುತ್ತಾರೆ ಅನ್ನೋ ಆತಂಕ, ನಮ್ಮ ಮೇಲೆ ನಂಬಿಕೆ ಇಲ್ಲದಿರುವುದು, ಅತಿಯಾದ ಆಲೋಚನೆ. ಆದರೆ ಸ್ನೇಹಿತರೆ, ಚಿಂತೆ ಅಂದ್ರೆ ಇನ್ನೂ ಆಗದ ವಿಷಯದ ಬಗ್ಗೆ ಭಯಪಡುವುದು. ನೀವು ಇಷ್ಟು ದಿನ ಚಿಂತಿಸಿದ ಎಲ್ಲ ವಿಷಯಗಳನ್ನು ನೆನಪಿಸಿಕೊಳ್ಳಿ. ಅವುಗಳಲ್ಲಿ ಬಹಳಷ್ಟು ನಿಜವಾಗಿಯೂ ಆಗಿಲ್ಲ. ಆದರೆ ನೀವು ಚಿಂತೆ ಮಾಡಿದ್ದೀರಿ, ನಿಮ್ಮ ಸಮಯ ಹಾಳು ಮಾಡಿದ್ದೀರಿ, ನಿಮ್ಮ ಶಕ್ತಿಯನ್ನ ಕಳೆದುಕೊಂಡಿದ್ದೀರಿ. ಚಿಂತೆ ನಿಮ್ಮ ಮನಸ್ಸನ್ನ ದುರ್ಬಲ ಮಾಡುತ್ತದೆ. ನೀವು ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ನಿದ್ದೆ ಹೋಗುತ್ತದೆ, ಆರೋಗ್ಯ ಕೆಡುತ್ತದೆ. ನಿಮ್ಮ ಜೀವನದ ದೊಡ್ಡ ಅವಕಾಶಗಳು ನಿಮ್ಮ ಮುಂದೆ ಇದ್ರೂ ನೀವು ಅದನ್ನ ಹಿಡಿಯಲು ಸಾಧ್ಯವಾಗುವುದಿಲ್ಲ. ಚಿಂತೆ ಇರುವವನು ಬದುಕ್ತಾನೆ, ಆದರೆ ಸಂತೋಷದಿಂದ ಬದುಕೋದಿಲ್ಲ. ಈಗ ಒಂದು ಸತ್ಯ, ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ. ಆದರೆ ಅವು ನಿಮ್ಮನ್ನ ಒಡೆಯಲು ಅಲ್ಲ, ನಿಮ್ಮನ್ನ ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ನೀವು ನಿಯಂತ್ರಿಸಬಲ್ಲದು ಒಂದೇ ಒಂದು, ನಿಮ್ಮ ಪ್ರತಿಕ್ರಿಯೆ. ಅದನ್ನು ನೀವು ಬದಲಾಯಿಸಿದರೆ ನಿಮ್ಮ ಜೀವನವೇ ಬದಲಾಗುತ್ತದೆ. ಆದ್ದರಿಂದ ಇಂದಿನಿಂದ ನೀವು ಕೆಲವು ಸರಳ ನಿಯಮಗಳನ್ನು ಪಾಲಿಸಬೇಕು. ಪ್ರೆಸೆಂಟ್ನಲ್ಲಿ ಬದುಕಿ. ನಿನ್ನೆ ಹೋಗಿದೆ, ನಾಳೆ ಬಂದಿಲ್ಲ. ಇಂದಿನ ಕ್ಷಣ ಮಾತ್ರ ನಿಮ್ಮ ಕೈಯಲ್ಲಿದೆ. ನೀವು ಚಿಂತಿಸುವ ವಿಷಯದ ವರ್ಸ್ಟ್ ಕೇಸ್ ಏನು ಅಂತ ಯೋಚಿಸಿ ಮತ್ತು ಅದನ್ನು ಆಕ್ಸೆಪ್ಟ್ ಮಾಡಿ. ಆಗ ನಿಮ್ಮ ಚಿಂತೆ ಅರ್ಧಕ್ಕಿಂತ ಕಡಿಮೆ ಆಗುತ್ತದೆ. ಆಕ್ಷನ್ ತೆಗೆದುಕೊಳ್ಳಿ, ಏಕೆಂದರೆ ಚಿಂತೆ ಇರುವ ಜಾಗದಲ್ಲಿ ಆಕ್ಷನ್ ಇರೋದಿಲ್ಲ. ನೀವು ಕೆಲಸ ಶುರು ಮಾಡಿದ ಕ್ಷಣದಿಂದಲೇ ಚಿಂತೆ ನಿಧಾನವಾಗಿ ಓಡಿ ಹೋಗುತ್ತದೆ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ. ನಿಮ್ಮ ಮನಸ್ಸು ನಿಮ್ಮ ಶತ್ರು ಅಲ್ಲ, ಆದರೆ ನೀವು ಅದನ್ನು ಕಂಟ್ರೋಲ್ ಮಾಡದಿದ್ದರೆ ಅದು ನಿಮ್ಮನ್ನು ಕಂಟ್ರೋಲ್ ಮಾಡುತ್ತದೆ. ಪಾಸಿಟಿವ್ ಎನ್ವೈರನ್ಮೆಂಟ್ನಲ್ಲಿ ಇರಿ. ನೀವು ಯಾವ ರೀತಿಯ ಜನರ ಜೊತೆ ಇರ್ತೀರೋ, ಯಾವ ರೀತಿಯ ವಿಷಯಗಳನ್ನು ನೋಡ್ತೀರೋ, ಅದೇ ನೀವು ಆಗುತ್ತೀರಾ. ಒಂದು ಸಂಘ ಕಥೆ ಹೇಳ್ತೀನಿ. ಒಬ್ಬ ಮನುಷ್ಯ ದಿನವಿಡೀ ಚಿಂತೆ ಮಾಡ್ತಿದ್ದ. ಒಂದು ದಿನ ಒಬ್ಬ ಜ್ಞಾನಿ ಅವನಿಗೆ ಹೇಳ್ದ, ನೀನು ಹೊತ್ತಿರುವ ಭಾರ ನಿಜವಾಗಿಯೂ ಇಲ್ಲ, ನೀನೇ ಅದನ್ನ ಕಲ್ಪಿಸಿಕೊಂಡಿದ್ದೀಯಾ. ಆಗ ಅವನು ಅರ್ಥ ಮಾಡ್ಕೊಂಡ, ಸಮಸ್ಯೆ ಹೊರಗೆ ಇರಲಿಲ್ಲ, ಅವನ ಮನಸ್ಸಿನೊಳಗೆ ಇತ್ತು. ಸ್ನೇಹಿತರೆ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಚಿಂತೆ ನಿಮ್ಮ ಜೀವನವನ್ನ ನಿಯಂತ್ರಿಸಬಾರದು, ನೀವು ನಿಮ್ಮ ಜೀವನವನ್ನ ನಿಯಂತ್ರಿಸಬೇಕು. ನೀವು ಬಲಿಷ್ಠರು, ನೀವು ಇದಕ್ಕಿಂತ ದೊಡ್ಡವರು. ಒಂದು ಮಾತು ನೆನಪಿಟ್ಕೊಳ್ಳಿ, ಚಿಂತೆ ಮಾಡುವವನು ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುತ್ತಾನೆ. ಆಕ್ಷನ್ ತೆಗೆದುಕೊಳ್ಳುವವನು ಭವಿಷ್ಯವನ್ನ ನಿರ್ಮಿಸುತ್ತಾನೆ. ನೀವು ಯೋಚಿಸುವುದೇ ನಿಮ್ಮ ಜೀವನ ಆಡುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ, ನಾನು ಚಿಂತೆ ಮಾಡುವುದಿಲ್ಲ, ನಾನು ಕೆಲಸ ಮಾಡುತ್ತೇನೆ, ನಾನು ನನ್ನ ಮೇಲೆ ನಂಬಿಕೆ ಇಡುತ್ತೇನೆ, ನಾನು ಮುಂದೆ ಹೋಗುತ್ತೇನೆ. ನೀವು ನಿಮ್ಮ ಮನಸ್ಸನ್ನ ಗೆದ್ದರೆ ಜಗತ್ತನ್ನ ಗೆಲ್ಲಬಹುದು. ಈ ಕ್ಷಣದಿಂದಲೇ ನಿಮ್ಮ ಜೀವನವನ್ನ ಬದಲಾಯಿಸಿ. ಚಿಂತೆ ಬಿಡಿ, ಆಕ್ಷನ್ ಹಿಡಿ, ನಿಮ್ಮ ಕನಸುಗಳ ಕಡೆಗೆ ಮುಂದೆ ಸಾಗಿರಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಬಹಳ ಜನರು ಹೇಳ್ತಾರೆ, ನಾನು ಚಿಂತೆ ಮಾಡಬಾರ್ದು ಅಂತ ಗೊತ್ತಿದೆ, ಆದರೂ ನಿಲ್ಲಿಸೋದಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಅದು ನಿಮ್ಮ ಅಭ್ಯಾಸ. ಹೌದು, ಚಿಂತೆ ಕೂಡ ಒಂದು ಹ್ಯಾಬಿಟ್. ನೀವು ಪ್ರತಿದಿನ ಚಿಂತಿಸ್ತಾ ಇದ್ರೆ ನಿಮ್ಮ ಮನಸ್ಸು ಅದಕ್ಕೆ ಅಡಿಕ್ಟ್ ಆಗುತ್ತದೆ. ಆದ್ದರಿಂದ ಚಿಂತೆಯನ್ನ ನಿಲ್ಲಿಸಲು ನೀವು ಹೊಸ ಅಭ್ಯಾಸಗಳನ್ನು ಬೆಳೆಸಬೇಕು. ಬೆಳಗ್ಗೆ ಎದ್ದು ಕೂಡಲೇ ನೆಗೆಟಿವ್ ಆಲೋಚನೆ ಮಾಡೋದನ್ನ ಬಿಟ್ಟು ಒಂದು ಪಾಸಿಟಿವ್ ಮಾತಿನಿಂದ ದಿನವನ್ನ ಆರಂಭಿಸಿ. ಇವತ್ತು ನಾನು ಚೆನ್ನಾಗಿ ಮಾಡ್ತೇನೆ ಅನ್ನೋ ಒಂದು ಥಾಟ್ ಸಾಕು ನಿಮ್ಮ ದಿನವನ್ನ ಬದಲಾಯಿಸಲು. ಇನ್ನೊಂದು ಪವರ್ಫುಲ್ ವಿಧಾನ ಏನು ಗೊತ್ತಾ? ನಿಮ್ಮ ಚಿಂತೆಗಳನ್ನ ಬರೆಯಿರಿ. ಹೌದು, ಒಂದು ಪೇಪರ್ ಮೇಲೆ ನೀವು ಚಿಂತಿಸುವ ಎಲ್ಲ ವಿಷಯಗಳನ್ನು ಬರೆಯಿರಿ. ನಂತರ ಅದರಲ್ಲಿ ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿದೆ, ಯಾವುದು ಇಲ್ಲ ಅನ್ನೋದು ಬೇರ್ಪಡಿಸಿ. ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಯೋಚಿಸೋದೇ ಬೇಡ, ಅದು ಸಮಯ ವ್ಯರ್ಥ. ನಿಮ್ಮ ಕಂಟ್ರೋಲ್ನಲ್ಲಿ ಇರುವ ವಿಷಯಗಳ ಮೇಲೆ ಆಕ್ಷನ್ ತೆಗೆದುಕೊಳ್ಳಿ. ಮತ್ತೊಂದು ವಿಚಾರ, ನೀವು ಒಬ್ಬರೇ ಕುಳಿತುಕೊಂಡಾಗ ಚಿಂತೆ ಹೆಚ್ಚು ಬರುತ್ತದೆ. ಆದ್ದರಿಂದ ನಿಮ್ಮನ್ನ ಬ್ಯುಸಿ ಇಟ್ಕೊಳ್ಳಿ, ಪ್ರೊಡಕ್ಟಿವ್ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ, ವ್ಯಾಯಾಮ ಮಾಡಿ, ಓದಿ, ಹೊಸ ಸ್ಕಿಲ್ಸ್ ಕಲಿಯಿರಿ. ದೇಹ ಚಲಿಸಿದಾಗ ಮನಸ್ಸು ಶಾಂತವಾಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಪರ್ಪಸ್ ಇಟ್ಟರೆ ಚಿಂತೆ ನಿಮ್ಮ ಹತ್ತಿರ ಬರೋದಕ್ಕೂ ಭಯಪಡುತ್ತದೆ, ಏಕೆಂದರೆ ಬ್ಯುಸಿ ಮೈಂಡ್ಗೆ ಚಿಂತೆ ಬರೋದಿಲ್ಲ. ಸ್ನೇಹಿತರೆ, ನೀವು ನಿಮ್ಮ ಜೀವನವನ್ನ ಇಮ್ಯಾಜಿನ್ ಮಾಡಿ.
ಚಿಂತೆ ಇಲ್ಲದೆ, ಭಯ ಇಲ್ಲದೆ, ಫುಲ್ ಕಾನ್ಫಿಡೆನ್ಸ್ ಜೊತೆ ಬದುಕುತ್ತಿರುವ ನಿಮ್ಮ ರೂಪವನ್ನ ಇಮ್ಯಾಜಿನ್ ಮಾಡಿ. ಎಷ್ಟು ಸುಂದರವಾಗಿರುತ್ತದೆ ಅಲ್ವಾ? ಅದು ಸಾಧ್ಯ. ಅದು ದೂರದಲ್ಲಿಲ್ಲ, ಅದು ನಿಮ್ಮ ನಿರ್ಧಾರದಲ್ಲಿದೆ. ಇವತ್ತಿನ ನಂತರ ನೀವು ಏನು ಆಯ್ಕೆ ಮಾಡುತ್ತೀರೋ ಅದೇ ನಿಮ್ಮ ಭವಿಷ್ಯ. ಕೊನೆಯದಾಗಿ ಒಂದು ಪವರ್ಫುಲ್ ಲೈನ್ ನಿಮಗಾಗಿ. ಚಿಂತೆ ಮಾಡುವುದರಿಂದ ನೀವು ನಾಳೆಯ ಸಮಸ್ಯೆಯನ್ನ ಕಡಿಮೆ ಮಾಡೋದಿಲ್ಲ, ಇಂದಿನ ಸಂತೋಷವನ್ನ ಮಾತ್ರ ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಸ್ನೇಹಿತರೆ, ಇಂದಿನಿಂದ ಚಿಂತೆ ಬಿಡಿ, ನಿಮ್ಮ ಜೀವನವನ್ನ ಎಂಜಾಯ್ ಮಾಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ, ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಸಾಗಿರಿ. ಒಂದು ದಿನ ನೀವು ಹಿಂದೆ ನೋಡಿದಾಗ ನಾನು ಇಷ್ಟು ಚಿಂತೆ ಮಾಡುತ್ತಿದ್ದೆ ಯಾಕೆ ಅಂತ ನಗುತ್ತೀರಿ. ಜೀವನ ತುಂಬ ಚಿಕ್ಕದು, ಅದನ್ನ ಚಿಂತೆಯಲ್ಲಿ ಕಳೆಯಬೇಡಿ. ಅದನ್ನ ಸಾಧನೆಗಳಲ್ಲಿ, ಸಂತೋಷದಲ್ಲಿ, ಕನಸುಗಳಲ್ಲಿ ಕಳೆಯಿರಿ. ನೀವು ಗೆಲ್ಲುತ್ತೀರಿ, ನೀವು ಬೆಳೆಯುತ್ತೀರಿ, ನೀವು ಒಂದು ದಿನ ನಿಮ್ಮನ್ನೇ ನೋಡಿ ಹೆಮ್ಮೆ ಪಡುತ್ತೀರಿ. ಈ ವಿಡಿಯೋ ನಿಮಗೆ ಉಪಯೋಗವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.